ಒಂದ್ಸಾರಿ 1985ನೇ ಇಸ್ವಿ ಅಂತ ಅನ್ಸುತ್ತೆ, ಪಾರ್ಲಿಮೆಂಟ್ ಎಲೆಕ್ಷನ್. ಶ್ರೀಕಂಠ ದತ್ತ ಬಿಜೆಪಿ ಕ್ಯಾಂಡಿಡೇಟ್, ಕಾಂಗ್ರೆಸ್ ಕ್ಯಾಂಡಿಡೇಟ್. ಶ್ರೀಕಂಠ ದತ್ತ ಕಾಂಗ್ರೆಸ್ ಕ್ಯಾಂಡಿಡೇಟ್. ನಾನು ಅವ್ರ ವಿರುದ್ಧ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿ ಲಂಕೇಶ್ ಅವರು ನನಗೆ ಹೇಳಿದ್ರು. ನಾನು ಹೇಳಿದೆ, ನಾನು ಶಾಸಕನಾಗಿದ್ದೀನಿ, ಮತ್ತೆ ಎಲೆಕ್ಷನ್ ಬರ್ತದೆ, ಅಸೆಂಬ್ಲಿ ಎಲೆಕ್ಷನ್ ಬರ್ತದೆ, ನಾನು ಮತ್ತೆ ಅಸೆಂಬ್ಲಿ ನಿಂತ್ಕೋಬೇಕು ಅನ್ಕೊಂಡಿದ್ದೀನಿ. ಅಷ್ಟು ನಾಳೆ ಮಂತ್ರಿ ಆಗ್ಬಿಟ್ಟಿದೆ ನಾನು. ನೀನೇ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ ನಾನು ಹೂ ಅನ್ಕೊಂಡು ಹೋದೆ. ಆಮೇಲೆ ಕಂಟೆಸ್ಟ್ ಮಾಡಲಿಲ್ಲ. ಲಂಕೇಶ್ ಪತ್ರಿಕೆಯಲ್ಲಿ ಬರೆದ್ಬಿಟ್ರು, ಇಸ್ಪೀಟ್ ಗುಲಾಮ ಮಾಡಿದ ಮೋಸ. ನಾನು ವಕೀಲನಾಗಿದ್ದಾಗ ಇಸ್ಪೀಟ್ ಹಾಕ್ತಿದ್ದೆ. ಅವರು ಅದಕ್ಕೆ ಅದನ್ನು ತಿಳ್ಕೊಂಡಿದ್ರು ಅನ್ನೋ ಕಾಣಿಸುತ್ತೆ. ಮಹೇಶ್ನಿ ಹೇಳಿರ್ಬೋದು, ಅಥವಾ ಇವ್ರಿಗೆ ಗೊತ್ತಾಗಿರ್ಬೋದು. ಬಹಳ ದಿನ ಎಲ್ಲಿಂದಲೂ ಬಂದವರು ಸಿನಿಮಾ ಮಾಡ್ತಾ ಇದ್ರು, ಹಾಗಾಗಿ ಡೈರೆಕ್ಟ್ ಆಗಿ ಇದ್ರಲ್ಲ ತಿಳ್ಕೊಂಡಿರ್ಬೇಕು ಅನ್ನೋ ಕಾಣಿಸುತ್ತೆ. ನಾವು ಶನಿವಾರ ಭಾನುವಾರ ಬಂದಾಗ ಕಾಣಿಸಾಡ್ತಾ ಇದ್ರು ಅಲ್ಲಿ ಭಾರತ ಸ್ಟೇಷನ್ನಲ್ಲಿ. ಅಂದ್ರೆ ಸಾಯಂಕಾಲದ ವೇಳೆ ಕೋರ್ಟ್ ಅವಧಿ ಮುಗಿದ ಮೇಲೆ ಕಾಣಿಸಾಡ್ತಾ ಇದ್ರು. ಯಾಕೆ ನನಗೆ ಹೇಳೋದು ಅಂತಂದ್ರೆ, ನನಗೆ ಮಹಾರಾಜನ ಮೇಲೆ ನಿಂತ್ಕೊಳ್ಳೇಬೇಕು. ನೀನು ಕುರುಬರ ಜಾತಿನಲ್ಲಿ ಹುಟ್ಟಿದ್ಯಾ, ಸಾಮಾನ್ಯ ಕುಟುಂಬದಿಂದ ಬಂದಿದ್ಯಾ, ನೀನು ನಿಲ್ಲೇಬೇಕು ಅಂತ ಹೇಳಿ ನನಗೆ ಹೇಳಿದ್ರು. ಹಾಗಾಗಿ ನಾನು ಹೂ ಅಂತ ಅಂದಿದ್ದೆ. ಆಮೇಲೆ ನಿಂತ್ಕೊಳ್ಳಲಿಲ್ಲ. ಶಾಂತಮೂರ್ತಿ ನಿಂತ್ಕೊಂಡಿದ್ರು ಲೋಕಸಭೆಗೆ. ಸೋತರು ಅಂತ ಇಟ್ಕೊಳ್ಳೋಣ, ನಾನು ಸೋಲ್ತಿದ್ದೆ. ಆಗ ಇನ್ನೊಂದು ಪ್ರಕರಣ ಏನಪ್ಪ ಅಂತಂದ್ರೆ, 94-95ರಲ್ಲಿ ನಾನು ಹಣಕಾಸು ಮಂತ್ರಿ ಆದೆ. ಆಗ ಲಂಕೇಶ್ ಪತ್ರಿಕೆಯಲ್ಲಿ ಸಿದ್ದರಾಮಯ್ಯನಿಗೆ 100 ಕುರಿ ಲೆಕ್ಕ ಹಾಕಕ್ ಬರಲ್ಲ, 100 ಕುರಿ ಲೆಕ್ಕ ಹಾಕಕ್ ಬರಲ್ಲ, ಇವರು ಈ ರಾಜ್ಯದ ಹಣಕಾಸಿನ ಲೆಕ್ಕ ಹೆಂಗ ಹಾಕ್ತಾರೆ ಅಂತ ಹೇಳಿ ಬರೆದ್ಬಿಟ್ಟು, ನಾನು ಹಣಕಾಸು ಮಂತ್ರಿ ಆಗಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ದೇವೇಗೌಡರು ನನಗೆ ಒತ್ತಾಯ ಮಾಡಿ ಹಣಕಾಸು ಮಂತ್ರಿ ಮಾಡಿದ್ರು. ಸೊ ಇದನ್ನೇ ಚಾಲೆಂಜ್ ಆಗಿ ತಗೊಂಡೆ ನಾನು. ಈ ಲಂಕೇಶ್ ಪತ್ರಿಕೆಯಲ್ಲಿ 100 ಕುರಿ ಲೆಕ್ಕ ಬರಲ್ಲ, ಬಹುಶಃ 100 ಕುರಿ ಲೆಕ್ಕ ಬರಲ್ಲ ಅಂತ ನಾನು ಕುರುಬರವನು ಅಂತ ಕಾರಣಕ್ಕೋಸ್ಕರ ಬರೆದಿರ್ಬೇಕು ಅಂತ ಅನ್ಕೊಂಡಿದ್ದಿಲ್ಲ. 100 ಕುರಿ ಲೆಕ್ಕ ಹಾಕಕ್ ಬರಲ್ಲ, ಈ ರಾಜ್ಯದ ಲೆಕ್ಕ ಹೆಂಗಪ್ಪ ಹಾಕ್ತಾರೆ ಇವರು ಅಂತ ಬರಬಿಟ್ರು. ನಾನು ಅದನ್ನ ಸವಾಲಾಗಿ ಸ್ವೀಕಾರ ಮಾಡಿ ಆಮೇಲೆ ಮೊದಲನೇ ಬಜೆಟ್ ಅನ್ನ ಮಂಡಿಸಿದೆ. ಬಹಳ ಕಷ್ಟಪಟ್ಟು ಎಲ್ಲ ಅರ್ಥಶಾಸ್ತ್ರಜ್ಞರ ಜೊತೆ ಚರ್ಚೆ ಮಾಡಿ ಮೊದಲನೇ ಬಜೆಟ್ ಮಂಡಿಸಿದೆ. ಆಮೇಲೆ ನಾನು ಹೋಗ್ಲಿ ಒಂದು ಬರೆದರು ಲಂಕೇಶ್ ಅವರು. ಸೊ ಇದು ಅಂದ್ರೆ ಅವರು ಯಾರನ್ನು ಸಹಿಸ್ಕೊತಾ ಇರಲಿಲ್ಲ ಅಂತಕ್ಕಂಥ ಸತ್ಯವನ್ನ ಎತ್ತಿಡಿತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ರು. ಅವ್ರಿಗೆ ಏನು ಅನ್ಸುತ್ತೆ ಅದನ್ನು ಬರೀತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ರು. ಸೊ ಹಾಗಾಗಿ ನನಗೆ 2 ಸಾರಿ ನನ್ನ ಬಗ್ಗೆ ಟೀಕೆ ಮಾಡಿ ಬರೆದಿರ್ತಕ್ಕಂಥದ್ದು ಇದೆ, ಹೊಗಳಿ ಬರೆದಿರ್ತಕ್ಕಂಥದ್ದು ಕೂಡ ಇದೆ. ಆಮೇಲೆ ಈಗ ನಾನು ನೋಡಿ, ಅವರು ಲಂಕೇಶ್ ಪತ್ರಿಕೆಯಲ್ಲಿ ಬರೀದೇ ಹೋಗಿದ್ರೆ, ಹಾಗೆ ತೆಗಳದೆ ಹೋಗಿದ್ರೆ, ನಾನು 17ನೇ ಬಜೆಟ್ ಮಂಡಿಸ್ತಾನೆ ಇರಲಿಲ್ಲ. ಈಗ 17ನೇ ಬಜೆಟ್ ಮಂಡಿಸಿದ್ದೀನಿ. ಅಂದ್ರೆ ಲಂಕೇಶ್ ಅವರು ಯಾವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೇನೆ. ಆಮೇಲೆ ಅಷ್ಟೇ ಪ್ರೀತಿ ಮಾಡ್ತಾ ಇದ್ರು ನನಗೆ, ಅಷ್ಟೇ ಪ್ರೀತಿ ಮಾಡೋರು. ಯಾವಾಗ ಸಿಕ್ಕಿದ್ರು ಕೂಡ ಪ್ರೀತಿಯಿಂದ ಮಾತಾಡ್ಸೋರು, ಪ್ರೀತಿ ವ್ಯಕ್ತ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋರು.